ಹಲೋ. ಹಲೋ, ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ನಾವು ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ. ಹಾಂ ಹೇಳಿ ಸರ್, ಗೊತ್ತಾಯ್ತು. ಸೊ ನಮ್ಮ VIP ಡೇಟ್ ಪ್ಲಾನ್ ತಗೊಂಡಿದ್ದೀರಲ್ಲ ನೀವು, ಹಾಂ ಸರ್. ಎಷ್ಟು ದಿನ ಆಯಿತು ತಗೊಂಡು? ಇವತ್ತಿಗೆ 20 days ಆಯಿತು ಸರ್. 20 days ಆಯಿತಾ? ಹಾಂ. ಸೊ ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಹಾಂ ಸರ್. ಎಷ್ಟು ಟೈಮ್ ಮಾಡ್ತಾ ಇದ್ದೀರಾ ವರ್ಕೌಟು ಎಲ್ಲಿರೋದು? ಮಾರ್ನಿಂಗು ಈವ್ನಿಂಗು. ಎರಡೂ ಟೈಮ್ ಮಾಡ್ತಾ ಇದ್ದೀರಾ? ಹಾಂ. ಸರಿ. ಎಷ್ಟು kg ಕಡಿಮೆ ಆಗಿದೆ? 5 ಆಗಿರ್ಬೇಕು ಸರ್. 5 Maximum ಆಗಿರಬೇಕು ಅಂದರೆ ಇಲ್ಲ, ಮೊನ್ನೆ 4 ಆಗಿತ್ತು. ಹಾಂ ಲಾಸ್ಟ್ ವೀಕ್ ನಾನು ಹೇಳಿದ್ನಲ್ಲ, ಕಾಲ್ ಮಾಡಿ ನಿಮ್ಗೆ ಹಾಂ ಮೆಸೇಜ್ ಮಾಡಿದ್ನಲ್ಲ, 4 ಆಗಿತ್ತು. ಈಗ ಮತ್ತೆ ತುಂಬಾ ಸಣ್ಣ ಆಗ್ಬಿಟ್ಟಿದೀನಿ. 5 ಆಗಿರ್ಬೇಕು ಅಂತ ನನ್ನ ಅನಿಸಿಕೆ. ಮತ್ತೆ ಹಾಕಕ್ ಹೋಗ್ಲಿಲ್ಲ. ತುಂಬಾ ಸಣ್ಣ ಆಗ್ಬಿಟ್ಟಿದೀನಿ. ಮನೇಲೆಲ್ಲ ಹೇಳ್ತಾ ಇದಾರೆ ಸಾಕು ನಿಲ್ಸು ಅಂತ. ಹೌದಾ? ತುಂಬಾ ಸಣ್ಣ ಆಗ್ಬಿಟ್ಟಿದೀಯಾ ಅಂತ ಹೇಳ್ತಾ ಇದಾರೆ ಸರ್. ಸೊ ಟೋಟಲಿ 4 kg ಆಗಿದ್ದೆ. ನಿಮ್ಮ ಅಂದಾಜು ಅಂದ್ರೆ 5 kg? 5 ಆಗಿದ್ದೀನಿ ಸರ್. ಕನ್ಫರ್ಮೇಶನ್ ನೋಡಿದಾಗ 4 ಆಗಿತ್ತು ಅಲ್ವಾ? 4 ಸರ್. ಇವಾಗ 5 kg ಅಂದ್ರೆ 1 week ಬ್ಯಾಕ್ ಅಲ್ಲಿ, 1 week ಬ್ಯಾಕ್ ಹಾಕಿದ್ ನಾನು ಲಾಸ್ಟ್ ವೀಕ್ ಅಲ್ಲಿ. ಅದೇ ಇವಾಗ ಇನ್ನೂ ನೋಡಿಲ್ಲ. ಇವಾಗ ಆಗಿರಬಹುದು 5 kg ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಎಸ್ ಸರ್. ನಿಮ್ಗೆ ಫಸ್ಟ್ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇತ್ತಾ? ಅಂದ್ರೆ ಸುಸ್ತು, ಆಯಾಸ ಆ ಥರ? ತುಂಬಾ ಇತ್ತು ಸರ್. ಸುಸ್ತು, ಆಯಾಸ, ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಸ್ವಲ್ಪ ಇತ್ತು. ಹಾಸ್ಪಿಟ್ಲ್ಗೆ ಹೋಗಿದ್ದಾಗ 2-3 ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಅವ್ರು ಇದ್ಕೊಂಡು ನೀವು ಸ್ವಲ್ಪ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಅರ್ಬನ್ ಲೈಫ್ ಎಲ್ಲ ತಗೊಂಡೆ. ಒಂದು 20,000 ಮೇಲೆನೆ ಖರ್ಚು ಮಾಡಿದೆ ನಾನು. ಅಂದ್ರೆ ಅಮೌಂಟ್ ನೋಡ್ಲಿಲ್ಲ ನಾನು, ಎಲ್ಲೋ ಕಡಿಮೆ ಆಗ್ಬೋದು ಅಂತ. ಆಮೇಲೆ ನಿಮ್ ಯೂಟ್ಯೂಬ್ ಹೀಗೆ ನೋಡ್ತಾ ಇದ್ದೆ ಬೇಜಾರಾಗಿ. ಇಲ್ಲ ಸರ್, ಬಂದಿಲ್ಲ. ಅಂದ್ರೆ ಸುಸ್ತು ಆಗ್ತಾ ಇರ್ಲಿಲ್ಲ. ಅದು ಒಳಗಡೆ ಬಾಡಿ ಒಳಗಡೆ ಇರೋಷ್ಟು ಹೊತ್ತು ಚೆನ್ನಾಗಿರ್ತಾ ಇದ್ದೆ. ಆಮೇಲೆ ಟಯರ್ಡ್, ಸುಸ್ತು, ಕಾಲು ನೋವು. ಈಗ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ನಾನು ಸ್ಕೂಲಲ್ಲೇ ಇರ್ತೀನಿ, ಆದ್ರೂ ನನ್ಗೆ ಆಯಾಸ ಆಗಲ್ಲ. ಆರಾಮಾಗಿದ್ದೀನಿ. ಹಾ ಸರ್. ಸರಿ. ಇವಾಗ ನಮ್ ಡಯಟ್ ಪ್ಲಾನ್ ಇಂದ ನಿಮ್ಗೆ ಯೂಸ್ ಆಗಿದೆ ಅಲ್ವಾ? ಹೆಲ್ತ್ ಪ್ರಾಬ್ಲಮ್ ಸುಧಾರಣೆ ಬಂದಿದೆ ಅಲ್ವಾ? ಆಗಿದೆ. ಹಾ ಸರ್, ಜಾಸ್ತಿನೇ ಆಗಿದೆ. ಇವಾಗ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಸುಸ್ತು, ಆಯಾಸ ಆ ಥರ ಏನಿಲ್ಲ? ಏನು ಇಲ್ಲ. ಮತ್ತೆ ಓಡಾಡಿದ್ರೆ ಮತ್ತೆ ಬೆಂಡ್ ಆದ್ರೆ ಎಲ್ಲ ಜಾಸ್ತಿ ನೋವು ಆಗ್ತಾ ಇತ್ತು. ಈಗ ಆರಾಮಾಗಿ ಓಡಾಡ್ತೀನಿ, ಫ್ರೀಯಾಗಿ ನಡೀತೀನಿ. ವಾಕ್ ಏನು ಮಾಡಲ್ಲ, ಬೆಳಗ್ಗೆ ಸಾಯಂಕಾಲ ಎಕ್ಸರ್ಸೈಸ್ ಮಾಡ್ತೀನಿ, ಆರಾಮಾಗಿದ್ದೀನಿ. ಇದು ಇನ್ನೊಂದು ಏನಂದ್ರೆ, ನೀವ್ ಹೇಳಿದ್ರಲ್ಲ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ. ಅದು ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಸರ್ ನಾನು. ಈಗ ಚೆಕ್ ಮಾಡಿಸಿಲ್ಲ ನಾನು. ಈಗಲೇ ಚೆಕ್ ಮಾಡಬೇಡಿ. 1.5 ತಿಂಗಳು ಆದ್ಮೇಲೆ ಚೆಕ್ ಮಾಡಿಸಿ, ಆಯ್ತಾ? ಸರಿ ಸರಿ ಸರ್. ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಲಾಗಿರುತ್ತೆ ಅಂತ ಹೇಳಕ್ ಬರಲ್ಲ, ಬಟ್ ಅದರಲ್ಲಿ ನಿಮ್ಗೆ ಸುಧಾರಣೆ ಬಂದಿರುತ್ತೆ. ಅದು ಒಂದ್ ಸ್ವಲ್ಪ ಮಾತ್ರನಂತೆ ಇದ್ದಿದ್ ನನ್ಗೆ. ಅದಕ್ಕೆ ಅದು ವೆಯ್ಟ್ ಲಾಸ್ ಕಡಿಮೆ ಆದ್ರೆ ನೀವು ಆಟೋಮೆಟಿಕ್ ಆಗಿ ಅದು ಯೂಸೇ ಬೇಡ ಮೇಡಮ್ ನಿಮ್ಗೆ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನನ್ಗೆ ಇಲ್ಲಿ ಗಂಟ್ಲ ಹತ್ರ ಊದ್ಕೊಂಡಂಗ್ ಅನಿಸ್ತಾ ಇತ್ತು, ನೋವು ಬರೋದು ಎಲ್ಲ. ಅದಕ್ಕೋಸ್ಕರ ನಾನು ಟ್ಯಾಬ್ಲೆಟ್ ತಗೋತಾ ಇದ್ದೆ. ಅದನ್ನೇ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಇನ್ನೊಂದು ತಿಂಗಳು ಆದ್ಮೇಲೆ ನೀವು ಟೆಸ್ಟ್ ಮಾಡಿಸಿದ್ರೆ, ಇನ್ನೊಂದು 20 days 1 month ಆದ್ಮೇಲೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಥೈರಾಯ್ಡ್ ನಿಲ್ಲಿದೆಯಾ ಇನ್ನೂ ಇದೆಯಾ ಅಂತ. ಮತ್ತೆ ಇಲ್ಲ ಅಂತ ಗೊತ್ತಾದ್ಮೇಲೆ ರಿಪೋರ್ಟ್ ಅಲ್ಲಿ ಇಲ್ಲ ಅಂತ ಬಂದ್ರೆ ಮತ್ತೆ ಟ್ಯಾಬ್ಲೆಟ್ಸ್ ನೀವು ನಿಲ್ಲಿಸ್ಬೋದು. ಸರಿ ಆಯ್ತಾ? ಸರಿ ಸರ್. ಸರಿ. ಇವಾಗ ನಿಮ್ಗೆ ನಾನು ಸೆಕೆಂಡ್ ಡೇಟ್ ಪ್ಲಾನ್ ಸೆಂಡ್ ಮಾಡಬೇಕು. ಹಾಂ ಸರ್. ಸೆಂಡ್ ಮಾಡ್ತೀನಿ ಇವತ್ತು. ಹೇಳಿದ್ನಲ್ಲ, ಬ್ರೇಕ್ಫಾಸ್ಟ್ ಅದೇ ಬೇಸರ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಷ್ಟೇ. ಬೇರೆದು ಆಲ್ಟರ್ನೇಟಿವ್ ಬೇರೆದು ಕೊಡ್ತೀವಿ. ಇವಾಗ ಬೇರೆದು ಡಯಟ್ ಚೇಂಜ್ ಮಾಡ್ತೀವಿ. ಮಾಡಿ ಸರ್. ಆಯ್ತಾ? ಅದರಲ್ಲಿ ನಿಮ್ಗೆ ಯಾವ್ದು ಬೆನಿಫಿಟ್ ಆಗಿರುತ್ತೋ ಆ ಥರ ಪ್ರಿಪೇರ್ ಮಾಡಿ ಕೊಡ್ತೀವಿ, ಆಯ್ತಾ? ಆದ್ರೆ ತುಂಬಾ ಯೂಸ್ ಆಗಿದೆ ಸರ್ ನನಗೆ. ನಾನು ಅನ್ಕೊಂಡೇ ಇರ್ಲಿಲ್ಲ 100 ಗ್ರಾಮ್ ಕಡಿಮೆ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇಷ್ಟೊಂದು 15 ದಿನದಲ್ಲಿ ನಾನು ಇಷ್ಟೊಂದು ಕಡಿಮೆ ಆಗಿದ್ದೀನಿ ಅಂತ ನನ್ ಸ್ಕೂಲಲ್ಲೆಲ್ಲ ಕೇಳ್ತಿದಾರೆ ಟೀಚರ್ಸ್. ಏನ್ ಮಾಡ್ದೆ, ಇಷ್ಟು ಕಡಿಮೆ ಆಗಿದೀಯಾ, ಏನ್ ಮಾಡ್ದೆ ಅಂತ ಎಲ್ಲ ಕೇಳ್ತಿದಾರೆ. ಹೇಳ್ತೀನಿ ನಾನು, ಇನ್ನೊಂದು 2 days ಅಂತ ಹೇಳಿದಕ್ಕೆ ನೀನ್ ಇಷ್ಟು ಸಣ್ಣ ಆಗಿದೀಯ ಅಂದ್ರೆ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ಊರಲ್ಲೂ ಹೇಳ್ತಾರೆ, ನಮ್ ತಾಯಿನೂ ಹೇಳ್ತಾರೆ, ನಮ್ಮ ಹಸ್ಬೆಂಡ್ ಅಂತೂ ಬೇಡ ನಿಲ್ಸ್ಬಿಡು,
ಸಾಕು ಇಷ್ಟೇ, ಸಣ್ಣ ಆಗಿದೀಯಾ, ಕರೆಕ್ಟ್ ಆಗಿದೀಯಾ ಅಂತ ಹೇಳ್ತಾರೆ. ನಾನು ಇಲ್ಲ, ಇನ್ನೊಂದು ಒಂದು 5 kgs ಕಡಿಮೆ ಆಗ್ಬಿಡೋಣ ಅಂತ ನಾನು. ಇವಾಗ ಎಷ್ಟಿದೆ ವೆಯ್ಟ್ ನಿಮ್ದು? 64 ಇತ್ತು ಸರ್, ಇವಾಗ 64 ಇದೆ. 69 ಇತ್ತು, 64 ಆಗಿದೆ. 64. ಹಾ ಸರ್, ಒಂದ್ ಸ್ವಲ್ಪನೂ ಕಡಿಮೆ ಆಗ್ತಾ ಇರ್ಲಿಲ್ಲ ಸರ್ ನಿಜವಾಗ್ಲು. ಈಗಂತೂ ನನಗೆ ಮಿರಾಕಲ್ ಅನ್ಸ್ಬಿಟ್ಟಿದೆ. ನಾನು 15 ದಿನದಲ್ಲಿ ಇಷ್ಟು 2 months ತಗೊಂಡೆ ಅರ್ಬಲ್ ನಾನು, ಆದ್ರೂ ಕಡಿಮೆ ಆಗ್ಲೇ ಇಲ್ಲ. ನಾನು ತುಂಬಾ ದುಡ್ಡು ವೇಸ್ಟ್ ಮಾಡಿದೆ. ಹೇಳಿ ಸರ್. ಹಾ ಹೇಳಿ. ಅದೇ ಏನಂದ್ರೆ ನೀವು ಹರ್ಬಲ್ ಲೈಫ್ ತಗೊಂಡಿದ್ದೀರಾ, ಅದೆಲ್ಲ ಅದು ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಆಯ್ತಾ. ನಾವು ಏನ್ ಮಿರಾಕಲ್ ಏನು ಇಲ್ಲ, ಇದು ನ್ಯಾಚುರಲ್ ಆಗಿ ಏನು ಇಲ್ಲ. ಆದ್ರೆ ಅಷ್ಟೊಂದು ಏನು ಖರ್ಚಾಗೋದು ಇಲ್ಲ. ನಾವು ತಿನ್ನೋಂತ ಫುಡ್ ಅಲ್ಲೇ ಸ್ವಲ್ಪ ನೀವ್ ಹೇಳೋ ತರ ನಾವು ಮಾಡ್ಕೊಂಡ್ರೆ ಅಷ್ಟೇ, ಆರಾಮಾಗಿ ಸುಸ್ತು ಆಗಲ್ಲ ಸರ್. ನಾವು ಇಷ್ಟೇ ಆಹಾರ ತಗೋತೀವಲ್ಲ, ಅದ್ರಲ್ಲಿ ನನಗೆ ಸುಸ್ತು ಆಗಲ್ಲ. ಅಂದ್ರೆ ಇನ್ನು ತಿನ್ಬೇಕು ಅಂತಾನು ಅನ್ಸಲ್ಲ ನನ್ಗೆ. ಆದ್ರೆ ಕಂಫರ್ಟಬಲ್ ಆಗಿದೆ. ತುಂಬಾ ಥ್ಯಾಂಕ್ಸ್. ಹಾ ಇರ್ಲಿ. ಇವಾಗ ನೀವು ಬೇರೆಯವ್ರಿಗೆ, ನಮ್ ವ್ಯೂವರ್ಸ್ಗೆ ರೆಕಮೆಂಡ್ ಮಾಡೋದಾದ್ರೆ ನಮ್ VIP ಡೇಟ್ ಪ್ಲಾನ್ ಬಗ್ಗೆ ಏನ್ ಹೇಳ್ತೀರಾ? ಹೇಳ್ತೀನಿ ಸರ್. ನಮ್ಮ ಅಕ್ಕ ಒಬ್ರು ಇದಾರೆ, ಅವ್ರಿಗೆ ಮೊನ್ನೆ ಹೇಳಿದೆ. ಅವ್ರು ತುಂಬಾ ದಪ್ಪ ಇದಾರೆ. ಆಮೇಲೆ ಮೊನ್ನೆ ಅರ್ಬಲ್ ಲೈಫ್ ನನ್ ಜೊತೆಲಿ ಅವಳು ತಗೊಂಡ್ಲು, ಅವಳು ಬೇಜಾರಾಗೋಯ್ತು. ಆಮೇಲೆ ನಾನು ಹೇಳಿದೆ ಇನ್ನೊಂದು 2 days ಕವಿತಾ, ಆಮೇಲೆ ಹೇಳ್ತೀನಿ ನಿನ್ಗೆ, ಅದು ನಾನು ನಿಮ್ ನಂಬರ್ ಕೊಡ್ತೀನಿ, ನಿಮ್ ಫೋಟೋ ಸೆಂಡ್ ಮಾಡ್ತೀನಿ ಅವ್ರಿಗೆ ಅಂತ ಹೇಳಿದೆ. ಆಮೇಲೆ ಸರಿ ಭಾಗ್ಯ ಹಂಗೆ ಮಾಡು ಅಂತ ಹೇಳಿದಾರೆ. ಅಕಸ್ಮಾತ್ ಏನಾದ್ರು ಇದ್ರೆ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಸರ್. ಇದರಿಂದ ತಿಳಿಸ್ಕೊಡಿ. ಓಕೆ ಥ್ಯಾಂಕ್ ಯು. ಓಕೆ ಸರ್.